ಹೇ ಗೈಸ್ ವೆಲ್ಕಮ್ ಬ್ಯಾಕ್. ಇದು ಬುಧವಾರ ಮತ್ತು ಗುರುವಾರದ ವಿಡಿಯೋ ನೋಡ್ರಿ. ಮಾರ್ಗಶಿರ ಗುರುವಾರ ಲಕ್ಷ್ಮೀ ಪೂಜೆ ಮಾಡಕತ್ತೀನಿ ರೀ ಫಸ್ಟ್ ಟೈಮ್ ನಾನು. ಅದಕ್ಕೆ ಸ್ವಲ್ಪ ಬೆಳಗ್ಗೆನೇ ಇವತ್ತು ಪೂಜೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇವತ್ತು ಡೈಲಿ ನಾನು ಪೂಜೆ ಮಾಡ್ತೀನಲ್ಲ, ಎಲ್ಲ ದೇವ್ರನ್ನೆಲ್ಲ ತೊಳೆದು ನೀಟಾಗಿ ರೆಡಿ ಮಾಡಿಟ್ಟೀನಿ ರೀ. ಅಂದರೆ ಬೆಳಗ್ಗೆ ಗುರುವಾರ ಲೇಟ್ ಆಗಬಾರ್ದು ನೋಡಿರಿ. ಬ್ರಾಹ್ಮಿ ಮುಹೂರ್ತೊಳಗೆ ಪೂಜೆ ಮಾಡಿ ಮುಗಿಸ್ಬೇಕಂತೇಳಿ ನಾನು ಇವತ್ತೇ ಎಲ್ಲ ರೆಡಿ ಮಾಡಿ ಇಟ್ಕೊಕತ್ತೀನಿ. ಸ್ವಲ್ಪ ಗೆಜ್ಜೆ ವಸ್ತ್ರ ಅದೆಲ್ಲ ಮಾಡ್ಕೊಂಡು ಇಟ್ಕೊಂಡೆ. ಆಮೇಲೆ ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತು ನಾನಿನ್ನು, ಯಾಕಂದ್ರೆ ನಾಳೆ ಪೂಜೆಗೆಲ್ಲ ಹೂವೆಲ್ಲ ಬೇಕಾಗ್ತದೆ ನೋಡಿರಿ. ಅವೆಲ್ಲ ತರಬೇಕಾಗಿತ್ತು. ಅದಕ್ಕೆ ಇದೆಲ್ಲ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡು ಹೋಗ್ಬೇಕಂತ ಹೋಗಿನಿ ನೋಡಿರಿ. ಆಮೇಲೆ ಅಲ್ಲಿ ಗುರುವಾರ ಲಕ್ಷ್ಮೀ ಪೂಜಾ ಕತೆ ಮತ್ತು ವಿಧಾನದ ಒಂದು ಪುಸ್ತಕ ಸಿಗ್ತೈತಿ. ಆ ಪುಸ್ತಕ ತೊಗೊಂಡೆ. ಆಮೇಲೆ ಹಣ್ಣು, ಬಾಳೆಹಣ್ಣು, ಆಮೇಲೆ ತೆಂಗಿನಕಾಯಿ, ಆಮೇಲೆ ದೀಪ ತೊಗೊಂಡೆ ಫ್ರೆಂಡ್ಸ್ ನಾನು. ಯಾಕಂದ್ರೆ ಅದು ಸಣ್ಣ ಸಣ್ಣ ದೀಪ ಹಚ್ಚೋಗಿ ಇದ್ದಿದ್ದಿಲ್ಲ ನನ್ನ ಹತ್ರ. ಅವೆರಡೇ ದೊಡ್ಡ ಇತ್ತು ನನ್ನ ಹತ್ರ. ಅದ್ರ ಸಲುವಾಗಿ ಸ್ವಲ್ಪ ಇಲ್ಲಿ ಅವು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದೆರಡು ಸಣ್ಣ ದೀಪ ತೊಗೊಂಡೆ ನಾನು, ಡೈಲಿ ಹಚ್ಚಲಿಕ್ಕೆ ಅಂತ ಹೇಳ್ಬಿಟ್ಟು. ಇವೆರಡು ತೊಗೊಂಡು ನೋಡಿರಿ. ತುಪ್ಪ ಬತ್ತಿನ ಹಚ್ಲಿಕ್ಕೆ ಬರ್ತದೆ ಅಂತೇಳಿ ತೊಗೊಂಡು ನೀವು. ಆಮೇಲೆ ನೋಡಿರಿ, ಬೆಳಗ್ಗೆ ಹಂಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಹಂಗೆ ಲೇಟ್ ಆಯಿತು. ಬೆಳಗ್ಗೆ 4 ಗಂಟೆಗೆ ಆಗೋಗಿತ್ತು. ಪರ್ಸಿ ಎಲ್ಲ ಒರ್ಸೋಕತ್ತಿದ್ದೆ ನೋಡಿರಿ ನಾನು. 3:45ಕ್ಕೆ ಎತ್ತಿದ್ದೆ ನಾನು. ಎದ್ದು ಎಲ್ಲ ಪರ್ಸಿ ಒರೆಸ್ಕೊಂಡೆ. ಆಮೇಲೆ ರಂಗೋಲಿ ಎಲ್ಲ ಹಾಕಿ ಜಳಕ ಮಾಡಿ ಈಗ ಮತ್ತೆ ಪೂಜೆಗೆ ರೆಡಿ ಮಾಡ್ಕೊಕತ್ತೀನಿ. ಫುಲ್ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ನನಗೆ, ಯಾಕಂದ್ರೆ ಲೇಟ್ ಆಗ್ತೈತಿ. 6 ಗಂಟೆ ಒಳಗೆ ಪೂಜೆ ಮಾಡಿ ಮುಗಿಸ್ಬೇಕಾಗಿತ್ತು. ಅದಕ್ಕೆ ಅಷ್ಟೊಂದೆಲ್ಲ ಮಾಡೋಕ್ಕಾಗಲಿಲ್ಲ ನನಗೆ. ಸ್ವಲ್ಪ ವಿಡಿಯೋ ಅಷ್ಟೇ ಮಾಡ್ಕೊಂಡಿರೋದನ್ನ ತೋರ್ಸಾಕತ್ತೀನಿ ರೀ ನಾನು. ಈ ಥರ ಎಲ್ಲ ಒಂದು ಮಣಿ ಮೇಲೆ ರಂಗೋಲಿ ಹಾಕ್ಕೊಂಡು ಪೂಜೆ ರೆಡಿ ಮಾಡ್ಕೊಂಡೀನಿ. ಇದು ಲಕ್ಷ್ಮೀ ಪೂಜೆ ನೋಡಿರಿ, ಮಾರ್ಗಶಿರ ಲಕ್ಷ್ಮೀ ಪೂಜೆ ಇದು. ನನಗೆ ಎಷ್ಟು ಇರುತ್ತೆ ಅಷ್ಟು ಮಾಡೀನಿ ನಾನು ಈ ಪೂಜೆನ. ಆಮೇಲೆ ಫ್ರೆಂಡ್ಸ್, ಇನ್ನೂ ಯಾರು ಈ ಪೂಜೆನ ಮಾಡಿಲ್ಲ ಅಂದ್ರೆ ಮಾಡ್ಬೇಕಂತ ಯಾರಿಗಾರ ಇಷ್ಟ ಆಯ್ತಂದ್ರೆ ಪ್ಲೀಸ್ ಇನ್ನೂ 2 ವೀಕ್ ಆದರೂ ಮಾಡ್ಬೋದು ಅಂತ ಹೇಳ್ತಾರೆ. ಅಟ್ಲೀಸ್ಟ್ 4 ಮಾಡ್ಬೇಕಂದ್ರೂ ನೆಕ್ಸ್ಟ್ ಮಂತಲ್ಲಿ ಬರೋ ಗುರುವಾರ ಫಸ್ಟ್ ಏನು ಬರುತ್ತಲ್ಲ ರೀ, ಅದ್ರಾಗ ಮಾಡಿದ್ರು 4 ವಾರ ಕಂಪ್ಲೀಟ್ ಆಗ್ತೈತಿ. ಯಾರಿಗಾರು ಇಷ್ಟ ಆದ್ರೆ ಪ್ಲೀಸ್ ಅದನ್ನು ಮಾಡಿರಿ. ಈ ವ್ರತನ ಚಲೋ ಐತಿ. ನಾನು ಫಸ್ಟ್ ಟೈಮ್ ಮಾಡೋಕತ್ತಿರೋದು. ಕರೆಕ್ಟಾಗಿ 6 ಗಂಟೆಗೆ ಈ ಪೂಜೆ ನಾನು ಮುಗಿಸ್ಬಿಟ್ಟಿದ್ದೆ. ಆಮೇಲೆ ಇವತ್ತಿನ ರಂಗೋಲಿ ಇದು ನೋಡಿರಿ ಯಾವ ರೀತಿ ಹಾಕಿನಂತ ಹೇಳ್ರಿ. ಇವತ್ತಿನ ಪೂಜೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಯಾರಿನ ನಮ್ಮ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿರೋಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.